ನಮಸ್ಕಾರ ಸ್ನೇಹಿತರೆ, ನೀವು ಬುದ್ಧಿವಂತನಾಗಿ ಬದುಕಲು ಬಯಸುತ್ತೀರಾ? ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳುತ್ತೇನೆ ಬುದ್ಧಿವಂತ ವ್ಯಕ್ತಿಯ 13 ಅತ್ಯುತ್ತಮ ಗುಣಲಕ್ಷಣಗಳು. ಅವು ನಿಮ್ಮ ಜೀವನವನ್ನು ಪ್ರೇರಣೆಯಿಂದ ತುಂಬಿಸಬಹುದು, ನಿಮ್ಮ ನಿರ್ಧಾರಗಳನ್ನು ಸ್ಪಷ್ಟಗೊಳಿಸಬಹುದು ಮತ್ತು ನಿಮ್ಮ ಪ್ರತಿದಿನವನ್ನು ಉತ್ತಮಗೊಳಿಸಬಹುದು. ಹಾಗಾದರೆ ಆರಾಮಾಗಿ ಕುಳಿತುಕೊಂಡು ಕೇಳಿ ಮತ್ತು ಈ 13 ಗುಣಲಕ್ಷಣಗಳ ಪಾಠವನ್ನು ನಿಮ್ಮ ಹೃದಯದಲ್ಲಿ ತಾಳ್ಮೆಯಿಂದ ಅರಿತುಕೊಳ್ಳಿ. ಶಾಂತ ಮನಸ್ಸು, ಸ್ಪಷ್ಟ ನಿರ್ಧಾರ. ಬುದ್ಧಿವಂತರು ಮಾತನಾಡುವುದಕ್ಕಿಂತ ಹೆಚ್ಚು ಕೇಳಿಕೊಳ್ಳುತ್ತಾರೆ. ಅವರು ಪ್ರತಿಯೊಂದು ಅನುಭವದಿಂದ ಕಲಿಯುತ್ತಾರೆ, ತಪ್ಪು ಮಾಡಿದರೂ ಅದನ್ನು ತಿದ್ದಿಕೊಳ್ಳುತ್ತಾರೆ. ಸಮಯದ ಮೌಲ್ಯವನ್ನು ಅರಿತಿರುತ್ತಾರೆ. ನಷ್ಟವಾದ ಹಣವನ್ನು ಮರಳಿ ಸಿಗಬಹುದು, ಆದರೆ ಸಮಯವಲ್ಲ. ಅವರು ತಮ್ಮ ಭಾವನೆಗಳನ್ನು ನಿಯಂತ್ರಿಸುತ್ತಾರೆ. ಕೋಪ ಬಂದರೂ ಶಾಂತವಾಗಿರುತ್ತಾರೆ. ಪ್ರತಿಕ್ರಿಯೆ ನೀಡುವ ಮುನ್ನ ಯೋಚಿಸುತ್ತಾರೆ. ಮಾತಿಗಿಂತ ಕಾರ್ಯದಲ್ಲಿ ನಂಬಿಕೆ ಇಟ್ಟುಕೊಳ್ಳುತ್ತಾರೆ. ನೀನು ಏನು ಹೇಳುತ್ತೀಯೋ ಅದಕ್ಕಿಂತ ಏನು ಮಾಡುತ್ತೀಯೋ ಅದೇ ನಿನ್ನ ಗುರುತು. ತಮ್ಮ ಯಶಸ್ಸು ಹೊಗಳುವುದಿಲ್ಲ, ಅವರ ಕಾರ್ಯವೇ ಅವರ ಪರಿಚಯ. ಅವರು ಎಲ್ಲರಿಗೂ ಗೌರವ ಕೊಡುತ್ತಾರೆ. ಸ್ಥಾನ, ಧನ ಅಥವಾ ಶಿಕ್ಷಣವಲ್ಲ, ಮನುಷ್ಯತ್ವವೇ ಮುಖ್ಯ. ಅವರು ಸತ್ಯವನ್ನು ಹೇಳಲು ಹೆದರುವುದಿಲ್ಲ. ಸತ್ಯ ಕೆಲವೊಮ್ಮೆ ನೋವು ಕೊಡಬಹುದು, ಆದರೆ ಅದು ಶಾಂತಿಯನ್ನು ತರುತ್ತದೆ. ಅವರು ನಕಾರಾತ್ಮಕ ಜನರಿಂದ ದೂರ ಇರುತ್ತಾರೆ. ಮನಸ್ಸಿನ ಶಾಂತಿ ಅವರ ಪ್ರಾಥಮಿಕ ಗುರಿ. ಅವರು ತಾವು ತಿಳಿಯದ ವಿಷಯವನ್ನು ಒಪ್ಪಿಕೊಳ್ಳುತ್ತಾರೆ. ನನಗೆ ಗೊತ್ತಿಲ್ಲ ಎನ್ನುವುದು ಬುದ್ಧಿವಂತರ ನಿಜವಾದ ಶಕ್ತಿ. ಅವರು ತಮ್ಮ ಗುರಿಯ ಮೇಲೆ ಕೇಂದ್ರೀಕರಿಸುತ್ತಾರೆ. ಬೇರೆಯವರ ಯಶಸ್ಸು ನೋಡಿ ಅಸೂಯೆ ಪಡುವ ಬದಲು ಪ್ರೇರಣೆ ಪಡೆಯುತ್ತಾರೆ. ಅವರು ತಮ್ಮ ಮಾತಿಗೆ ಹೊಣೆಗಾರರಾಗಿರುತ್ತಾರೆ. ಮಾತು ಕೊಟ್ಟರೆ ಅದನ್ನು ಪೂರೈಸುವುದು ಅವರ ಧರ್ಮ. ಅವರು ಸ್ವಯಂ ಬೆಳವಣಿಗೆಯತ್ತ ಸಾಗುತ್ತಾರೆ. ಪ್ರತಿದಿನ ಸ್ವಲ್ಪ ಸುಧಾರಣೆ ಇದೆ ಅವರ ಜೀವನದ ತತ್ವ. ಬುದ್ಧಿವಂತ ಎಂದರೆ ಎಲ್ಲವನ್ನೂ ತಿಳಿದುಕೊಳ್ಳುವುದು ಅಲ್ಲ, ಆದರೆ ಯಾವಾಗ ಮಾತನಾಡಬೇಕು, ಯಾವಾಗ ಮೌನವಾಗಿರಬೇಕು ಅನ್ನೋದನ್ನು ಅರಿಯುವುದು. ಇಲ್ಲಿ ನಿಲ್ಲೋಣ ಸ್ನೇಹಿತರೆ. ಈ 13 ಗುಣಲಕ್ಷಣಗಳನ್ನು ನಿಮ್ಮ ನಿಜವಾದ ಬುದ್ಧಿವಂತನಂತೆ ಯೋಚಿಸುವ ಮತ್ತು ನಡೆದುಕೊಳ್ಳುವ ಶಕ್ತಿ ಪಡೆಯುತ್ತೀರಿ. ನಿಮಗೆ ಈ ವಿಡಿಯೋ ಉಪಯುಕ್ತವಾಯಿತು ಎಂದು ಭಾವಿಸಿದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಅವರು ಸಹ ಪ್ರೇರಣೆಯನ್ನು ಪಡೆಯಲಿ. ಕಮೆಂಟ್ ಬಾಕ್ಸ್ನಲ್ಲಿ ನೀವು ಯಾವ ಗುಣವನ್ನು ತ್ವರಿತವಾಗಿ ಅಭ್ಯಾಸ ಮಾಡಲು ಆರಂಭಿಸುತ್ತೀರೋ ತಿಳಿಸಿ. ನಾನು ನಿಮ್ಮ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸುತ್ತೇನೆ. ಧನ್ಯವಾದಗಳು.